Hi guys, welcome back to my channel Chaitanya Karvi YouTube channel. ನಿನ್ನೆ ಅಷ್ಟೇ ನನ್ನ ಬರ್ಡೇ ಮುಗೀತು. ಆಕ್ಚುಲಿ ಬರ್ಡೇ ವೈಬ್ ಇನ್ನೂ ಮುಗ್ದಿಲ್ಲ. ಸೊ ನಿನ್ನೆ ಸ್ಟೂಡೆಂಟ್ ಜೊತೆ ಆಯಿತು ಸೆಲೆಬ್ರೇಷನ್, 3 ಕೇಕ್ ಕಟ್ಟಿಂಗ್ ಆಲ್ರೆಡಿ ಆಯಿತು. ಈಗ 4th ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ತಾ ಇದ್ದೇನೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಸೇರಿಕೊಂಡು ಒಂದು ಚಿಕ್ಕದೊಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ದೇವೆ. ಸೊ ಅಲ್ಲಿ ಹೊರಟಿದ್ದೇವೆ. ಆ್ಯಂಡ್ ನನ್ನ ಬರ್ಡೇಗೆ ವಿಶಸ್ ಮಾಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ವಿಶ್ ಮಾಡಿದ್ದೀರಾ. ನಿಮ್ದೊಂದು ಪ್ರಿಷಿಯಸ್ ಟೈಮ್ ಅನ್ನು ನಂಗೆ ಕೊಟ್ಟು ನಂಗೆ ವಿಶ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಲವ್, ಈ ಇಷ್ಟೊಂದು ವಿಷಸ್ ನಂಗೆ ಬರ್ಲಿಕ್ಕೆ ಕಾರಣ ನಂದು ಪ್ರೊಫೆಷನ್ ಅಂತ ಹೇಳ್ಬೋದು. ಐ ಆಮ್ ಅ ಟೀಚರ್. ಸೊ ಈ ಟೀಚಿಂಗ್ ಫೀಲ್ಡ್ ಇಸ್ ನಾಟ್ ಅ ಪ್ರೊಫೆಷನ್ ಅಲ್ಲ ಅಂತ ಹೇಳ್ತಾರೆ, ಆದ್ರೂ ಕೂಡ ನಂಗೆ ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು. ಬಿಕಾಸ್ ನಂಗೆ ಈ ಸಿಕ್ಕಿರುವ ಲವ್ ಆಗಿರ್ಬೋದು ಅಥವಾ ಈ ಕನೆಕ್ಷನ್ ಆಗಿರ್ಬೋದು ಎಲ್ಲಾನು ಈ ಏನ್ ಹೇಳ್ತಾರೆ ನನ್ನ ಕೆಲಸದಿಂದ, ಅಂದ್ರೆ ನಂದು ಟೀಚಿಂಗ್ ಫೀಲ್ಡ್ ಇಂದ ನಂಗೆ ಸಿಕ್ಕಿರೋದು. ಸೊ ಎಲ್ಲ ಪೇರೆಂಟ್ಸಿಗೂ ಎಲ್ಲ ಸ್ಟೂಡೆಂಟ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಿಶಸ್ ಅಂಡ್ ಫಾರ್ ಯುವರ್ ಲವ್. ಅಂಡ್ ಎಸ್, ಈಗ ಹೊರಟಿದ್ದೇನೆ. ಈಗ ಟ್ಯೂಷನ್ ಇದೆ, ಟ್ಯೂಷನ್ ಮುಗಿಸ್ಕೊಂಡು ಪಟ್ಟ 7 o'clockಗೆ ಟ್ಯೂಷನ್ ಎಂಡ್ ಆಗುತ್ತೆ. ಅದಾದ್ಮೇಲೆ ನಾನು ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೇನೆ ಏನು ಎಲ್ಲ ನಿಮ್ಗೆ ತೋರಿಸ್ತೇನೆ. ಓಕೆ, ಬಾಯ್ ಬಾಯ್ ಗಾಯ್ಸ್. ನಾವೀಗ ಹೋಗ್ತಾ ಇದ್ದೇವೆ ಆನ್ ದಿ ವೇ. ನಮ್ಮ ಗಾಡಿ ಜೊತೆಗೆ ಹೋಗುವ ಪಯಣ. प्लेट्स दीजिए भैया, 4 स्पून. ಉಂಡು ಐಟಮ್ ನೋಡಿ ಗೈಸ್, ನಂದು ಬರ್ಡೇದು ಕೇಕ್ ಈ ತರ ಮಾಡಿ ಹಾಕಿದ್ದಾರೆ. ಬರುವ ರೋಡ್ ಆ ತರ ಇತ್ತು. ಇವಳು ನನ್ನ ಫ್ರೆಂಡ್ ಪ್ರೀತಿಕಾ. ಅಂಡ್ ಅಲ್ಲೊಂದು ಒಬ್ಳಿದ್ದಾಳೆ ಗೈಸ್, ಅವಳಿಗೆ ಚಳಿ ಜ್ವರ ಬಂದಿದೆ, ಸೊ ಮಲ್ಕೊಂಡಿದ್ದಾಳೆ. ಇವಳು ಶೋ ಮಿ ಯೋರ್ ಫೇಸ್ ಡಾರ್ಲಿಂಗ್. ಶೋನಾ ವಿಶ್ ಮಾಡು. Happy birthday to me. Happy birthday to me. Happy birthday Chaitanya. Thank you. 1, 2, 3. Yay! ಗುಡ್ ಮಾರ್ನಿಂಗ್ ಗೈಸ್. ಸೊ ವಾಯ್ಸ್ ಎಲ್ಲ ಹೋಗಿದೆ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೇಳಿದ್ನಲ್ಲ ಸೆಲೆಬ್ರೇಷನ್ ಬಂದಿನಂತ. ಸೊ ನಿನ್ನೆ ಸೆಲೆಬ್ರೇಷನ್ ಎಲ್ಲ ಆಯಿತು, ನೈಟ್ ಮುಗೀತು. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸಿಗೆಲ್ಲ. ಆ್ಯಂಡ್ ಎಂತ ಅಂದರೆ ಇವಾಗ ರೂಮಲ್ಲಿದ್ದೇವೆ. ಸೊ ಇರ್ತೀನಿ. ರೂಮ್ ನೋಡಿ ಬರುವಾಗ ಎಷ್ಟು ನೀಟಾಗಿತ್ತು, ಬಟ್ ಈಗ ಇಷ್ಟು ಮೆಸ್ಸಿ ಆಗಿಟ್ಟಿದ್ದಾರೆ. ಆ್ಯಂಡ್ ಸೀರಿಯಸ್ಲಿ ನಂದು ವಾಯ್ಸ್ ಹೋಗಿದೆ, ಫುಲ್ ಕಂಪ್ಲೀಟ್ಲಿ ವಾಯ್ಸ್ ಗಾನ್. ನಿನ್ನೆ ಲೇಟ್ ನೈಟ್ 2 ಗಂಟೆ 3 ಗಂಟೆ ತನಕ ಗೊತ್ತಲ್ವಾ ಗರ್ಲ್ಸ್ ಎಲ್ಲ ಒಟ್ಟಾರೆ ಯಾವ ಥರ ಕೂತ್ಕೊಂಡು ಮಾತಾಡ್ತೇವೆ ಅಂತ. ಸೊ ಐ ಥಿಂಕ್ 2-2:30 ಆಗಿದೆ ಮಲಗುವಾಗ. ಸೊ ಆಗ ಹೇಳುವಾಗ ಲೇಟ್ ಆಯಿತು. ಆ್ಯಂಡ್ ಈಗ ಇಲ್ಲಿಂದ ಹೊರಗೆ ನೋಡಿದ್ರೆ ನಿಮಗೆ ವ್ಯೂ ಈ ಥರ ಕಾಣಿಸುತ್ತೆ. ಸೂಪರ್ ಇದೆ ವ್ಯೂ. ಸಿ ವ್ಯೂ ಕಾಣಿಸುತ್ತೆ. ರೂಮದ್ದು ತಾಜೆ ಒಂದು ಬೋಟ್ ಹೋಗ್ತಾ ಇದೆ. ಕುಕ್ಕೀಸ್ ಇದೆ ಗೈಸ್. ಹಸಿವಾಗ್ತಿದೆ ಆ್ಯಕ್ಚುಲಿ. ಬ್ರೇಕ್ಫಾಸ್ಟ್ ಕೂಡ ಕಾಂಪ್ಲಿಮೆಂಟ್ ಇಲ್ಲ ಅಂತೆ. ಈಗ ಇದ್ದಾನೆ ತಿಂದಿದ್ದಾನೆ, ಮ್ಯಾನೇಜ್ ಮಾಡಬೇಕು. ಬೇಕಾ? ಬರೋಲ್ಲ. ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಕಂಪ್ಲೀಟ್ ಆಗಿ ಬರ್ತಾ ಇಲ್ಲ. ಸ್ಕರ್ಟ್ ಹಾಕಿದ್ದೇನೆ ಶಾರ್ಟ್ ಆ್ಯಂಡ್ ಆರೆಂಜ್ ಕಲರ್ ಟೀ ಟಾಪ್ ನಾಟ್ ಕ್ರಾಪ್ ಟಾಪ್ ಕಲರ್. ಗೈಸ್, ಈಗ ಬೀಚಿಗೆ ಬಂದ್ವಿ ನಾವು. ಸೊ ಈ ಥರ ಇದೆ ವ್ಯೂ, ಸಖತ್ತಾಗಿದೆ ಮಾತ್ರ.
ನಾವಿದ್ದದ್ದು ರೆಸಾರ್ಟ್ ಇದೆ, ಡೆಲ್ಟಾ ವ್ಯೂ. ಸೊ ಅಲ್ಲಿ ನೋಡಂತೆ, ಅಲ್ಲಿ ಲಾಸ್ಟಲ್ಲಿ ಕಾಣಿಸ್ತಿದೆಯಲ್ಲ ಅದು ಡೆಲ್ಟಾ ಪಾಯಿಂಟ್, ಅಂದರೆ ಸಿ ಮತ್ತು ರಿವರ್ ಏನು ಹೇಳ್ತಾರೆ ಜಾಯ್ನಿಂಗ್ ಆಗೋದು. ಆಮೇಲೆ ಅಲ್ಲಿ ಕೂಡ ಹೋಗ್ತೇವೆ. ಆ್ಯಂಡ್ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇದೆ. डन आवाज जम गए. हाँ गति प्रेम ಬೋಟಾ ಗೊತ್ತಿತ್ತು. బాగా ఎక్కడ దించాడు పని నీకు. సో ಫುಲ್ ಡೀಪ್ ಇರುತ್ತೆ ಆ್ಯಕ್ಚುಲಿ ಇಲ್ಲಿ. ವಾ ನಿಮಗೆ ಕಾಣಿಸ್ತಿದೆಯಾ ಗೊತ್ತಿಲ್ಲ ಕ್ಯಾಮರಾದಲ್ಲಿ, ಬಟ್ ಇಲ್ಲಿ ನೋಡ್ಬೋದು. ಇಲ್ಲಿ ತನಕ ಏನಿದೆ ನೀರು ಅಷ್ಟು ಡೀಪ್ ಇಲ್ಲ, ಆ ಕಡೆ ಡೀಪ್ ಇದೆ. ಸೊ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ. बरम रा तुला गाइस सिक्कापट्टे बिस्लू. ಓ ಗಾಡ್, ನೋಡಿ ಕಪ್ಪು ಕಪ್ಪು ಕರಂಡಿ ಆದ್ವಿ. ಸೊ ಫುಲ್ ಬಿಸಿಲಿದೆ, ಅದಕ್ಕೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗಲೇ ಅರ್ಲಿ ಮಾರ್ನಿಂಗೆ ಬರಬೇಕಿತ್ತು ಎದ್ದ ತಕ್ಷಣವೇ. ನಾವು ಬರೋದು ಲೇಟ್ ಆಯಿತು ಆ್ಯಕ್ಚುಲಿ. ಸೊ ಹಾಗಾಗಿ ಫೋಟೋಸ್ ವೀಡಿಯೋಸ್ ತಗೊಂಡು ಈಗ ರೂಮ್ ಕಡೆಗೆ ಹೊರಟ್ವಿ. ಹಾಂ ಏನಕ್ಕೆ ಫೋನಲ್ಲಿ ಕೂಡ ಗೈಸ್ ಚಾರ್ಜ್ ಇಲ್ಲ. ಫಸ್ಟು ಈಗ ಚಾರ್ಜಿಗೆ ಇಡಬೇಕು. ಹಾಂ ಇನ್ನು ಇಬ್ಬರು ಫ್ರೆಂಡ್ಸ್ ಇದ್ದಾರೆ ರೂಮಲ್ಲಿ. ಸೊ ಈಗ ಮತ್ತೆ ಇನ್ನೊಂದ್ಸಲ ಬರಬೇಕು ಅನಿಸುತ್ತೆ.